ಎಕ್ಸರ್ಸೈಸ್ 11.3 ಫೋರ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ವಾಲ್ಯೂಮ್ ಆಫ್ ಎ ರೈಟ್ ಸರ್ಕ್ಯುಲರ್ ಕೋನ್ ಆಫ್ ಹೈಟ್ 9 ಸೆಂಟಿಮೀಟರ್. ಹೈಟ್ ಬಂದ್ಬಿಟ್ಟು ಎಷ್ಟಿದೆ 9 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಸ್ 48 ಬೈ ಸೆಂಟಿಮೀಟರ್ ಕ್ಯೂಬ್. ಇದು ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ ಅವರು? ವಾಲ್ಯೂಮ್ ಬಂದ್ಬಿಟ್ಟು 48 ಬೈ ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಕಟ್ಬೇಕು? ಫೈಂಡ್ ದ ಡಯಾಮೀಟರ್ ಆಫ್ ಇಟ್ಸ್ ಬೇಸ್. ಡಯಾಮೀಟರ್ ಕಂಡಿಡ್ಬೇಕು. ಓಕೆ, ಈಗ ಅವ್ರು ಕೊಟ್ಟಿರೋದೇನು? ವಾಲ್ಯೂಮ್ ಯಾರ್ದು? ಕೋನ್ದು. ಸೊ ಏನ್ ಬರೆಯೋಣ? ವಾಲ್ಯೂಮ್ ಆಫ್ ಕೋನ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ಕೋನ್ ಬಂದ್ಬಿಟ್ಟು ಎಷ್ಟು? 48 ಬೈ ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಈ ವಾಲ್ಯೂಮ್ ಆಫ್ ಕೋನ್ ಫಾರ್ಮ್ ಏನು? 1/3 pi r square h is equal to 48 pi. ಓಕೆ, ಈಗ ನೀವು ನೋಡಿದ್ರೆ ಈಗ ನನಗೆ ಏನೇನ್ ಗೊತ್ತು ವ್ಯಾಲ್ಯೂ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪೈ ವ್ಯಾಲ್ಯೂ ಆಸ್ ಇಟ್ ಈಸ್ ಬರಿತೀನಿ. pi r square ಇಂಟು h ವ್ಯಾಲ್ಯೂ ಏನು? 9. ಓಕೆ, ಈಗ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 3 ಜಾ. ಓಕೆ, ಏನ್ ಉಳಿತು? 48 pi ಉಳಿತು. ಓಕೆ, ಸೊ ಈಗ ಏನ್ ಉಳಿತು? pi r square ಇಂಟು 3 is equal to 48 pi r. ಈಗ ನಾನೇನ್ ಮಾಡ್ತೀನಿ? r ಸ್ಕ್ವೇರ್ ಇದನ್ನ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ, ಇನ್ನು ಉಳ್ಕಿದ್ದೆಲ್ಲ ರೈಟ್ ಸೈಡ್ ಶಿಫ್ಟ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ? ಈ ಪೈ ಇಂಟು ಇರೋದು ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ, ಈ ಪೈ ಇಂಟು ಇರೋದು ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ಪೈ ಪೈ ಕ್ಯಾನ್ಸಲ್ ಆಯ್ತು. 3 ಇಂದ ಕ್ಯಾನ್ಸಲ್ ಮಾಡೋಣ. 3 1 ಜಾ 3. ಓಕೆ, 1 ಉಳಿತು 18. 3 6 ಜಾ 18. ಸೊ ಈಗ ಏನಾಯ್ತು? r ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಅಂತ ಗೊತ್ತಾಯ್ತು. ಈ 16 ನಾನು ಏನಂತ ಬರಿಬಹುದು? 4 ಸ್ಕ್ವೇರ್ ಅಂತ ಬರಿಬಹುದು. ಸೊ ಅವಾಗ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ರೇಡಿಯಸ್ ಬಂದ್ಬಿಟ್ಟು 4. ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿದ್ದಾರೆ. ಸೊ ನಾವು ಅದಕ್ಕೆ ರೇಡಿಯಸ್ ಏನ್ ಬರ್ತೀವಿ? 4 ಸೆಂಟಿಮೀಟರ್ ಅಂತ ಬರ್ತೀವಿ. ಇದು ಬಂದು ರೇಡಿಯಸ್. ಬಟ್ ಅವ್ರು ಕೇಳಿದ್ ನಮಗೆ ಡಯಾಮೀಟರ್. ಸೊ ಡಯಾಮೀಟರ್ ಫಾರ್ಮ್ ಏನು? ಡಯಾಮೀಟರ್ ಅಂದ್ರೆ ನಥಿಂಗ್ ಬಟ್ 2 ಇಂಟು ರೇಡಿಯಸ್. ಓಕೆ, ಸೊ 2 ಇಂಟು ರೇಡಿಯಸ್ ವ್ಯಾಲ್ಯೂ ಏನು? 4. ಓಕೆ, 2 4 ಜಾ 8. ಓಕೆ, ಸೊ ಡಯಾಮೀಟರ್ ಬಂದ್ಬಿಟ್ಟು ಎಷ್ಟಾಯ್ತು? ಡಯಾಮೀಟರ್ ಬಂದ್ಬಿಟ್ಟು 8 ಸೆಂಟಿಮೀಟರ್. ಇದು ಬಂದ್ಬಿಟ್ಟು ಇದರ ಆನ್ಸರ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.